ನೀವ್ ನಂಗೆ ಮಾತು ಕೊಟ್ಟಿದ್ರಿ ನನಗೆ ಉಡುಗೊರೆ ಆಗಿ ಕೃಷ್ಣನೇ ಕೊಡ್ತೀರಾ ಅಂತ. ಈಗ ನನ್ ಜನ್ಮೋತ್ಸವನೂ ಮುಗೀತು, ಮತ್ತೆ ಎಲ್ಲಿ ನನ್ನ ಉಡುಗೊರೆ? ನನ್ ಕೃಷ್ಣ ಎಲ್ಲಿ? ಅಪ್ಪ, ನಿಮಗೆ ನನ್ ಕೃಷ್ಣನ ತಂದ್ಕೊಡಕ್ ಆಗ್ಲಿಲ್ಲ ಅಂದ್ರೆ ನಾನ್ ಹೊರಟೋಗ್ತೀನಿ. ಬಾ ಅತ್ತೆ. ಅರೆ ಅರೆ ಮಗಳೇ, ನೀನ್ ಹೋಗ್ತಾ ಇದ್ಯಾ ಗೋಪಿಕೆ? ಅದನ್ನ ನಿಂಗೆ ಯಾಕೆ ಹೇಳ್ಬೇಕು? ಕೊಬ್ಬಿರೋ ರಾಧೆ. ಬಾಯ್ ಬಡ್ಕ ಕೃಷ್ಣ. ಹೋಗ್ ಗೋಪಿಕೆ, ಹೋಗು, ನಿಲ್ಬೇಡ. ಹೋಗ್ ರಾಧೆ, ಮತ್ತೆ ಈ ಕಡೆ ಬರ್ಲೇಬೇಡ. ನನ್ನ ಹೆಸರು ರಾಧೆ, ನಾನ್ ಯಾರ ಮಾತು ಕೇಳಿಲ್ಲ. ಮತ್ತೆ ಈ ಕೃಷ್ಣನ್ ಮಾತು ಯಾಕೆ ಕೇಳಲಿ? ನಾನ್ ಹೋಗೋದಿಲ್ಲ. ನನ್ನ ಹೆಸರು ರಾಧೆ. ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ನನಗೇನ್ ಬೇಕೋ ಅದನ್ನ ನಾನ್ ಪಡ್ಕೊಂಡೇ ಹೋಗೋದು. ಹಾಗಾದ್ರೆ ಈಗ ನಿಂಗೇನ್ ಬೇಕು? ಅದನ್ನ ನಾನ್ ಯಾಕೆ ನಿಂಗೆ ಹೇಳಿ? ನಾನು ರಾಧೆ, ನಾನ್ ಹೋಗ್ಬಾರ್ದು ಅಂತ ನೀವ್ ಆಸೆ ಪಟ್ರೆ ಸರಿ, ನಾನ್ ಹೋಗಲ್ಲ. ಇದನ್ ತಗೋ ಅಮ್ಮ, ಆದ್ರೆ ನೀವು ನನ್ನ ಉಡುಗೊರೆ ಕೊಡ್ಲೇಬೇಕು. ಎಲ್ಲಿ ಕೊಡಿ ನನ್ನ ಉಡುಗೊರೆನ? ನನ್ ಕೃಷ್ಣನ. ಕೃಷ್ಣ ನಾನೇ ಅಲ್ವಾ? ಕೃಷ್ಣ ಆಗಿದ್ದೆ, ಆದ್ರೆ ಈಗ ನಿನ್ನ ಉಡುಗೊರೆ ಆಗಿದ್ಯಾ, ತಿಳಿತಾ? ಬಾಯ್ ಬಡ್ಕೆ ಕೃಷ್ಣ. ನಂದು ಮಾವ, ನನ್ ಹೆಸರು ರಾಧೆ. ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ಮತ್ತೆ ನಿಮ್ ಕೃಷ್ಣ ಈ ರಾಧೆ ಜೊತೆ ಸಂತೋಷವಾಗಿರ್ತಾನೆ. ಯೋಚಿಸ್ಬೇಡಿ. ಈ ಬಾಯ್ ಬಡ್ಕ ಕೃಷ್ಣನ ನಂಗೆ ಕೊಟ್ಬಿಡಿ. ಈ ಮಾತನ್ನಂತೂ ಸರಿಯಾಗಿ ಹೇಳಿದೆ ನೀನು. ಇದರಿಂದ ನಿನ್ಗೆ ನಿನ್ನ ಉಡುಗೊರೆನೂ ಸಿಗುತ್ತೆ, ಮತ್ ನಮ್ ಕೃಷ್ಣಂಗೆ ಸಂತೋಷನೂ ಆಗುತ್ತೆ. ಅದೇ ತಾನೇ ನಾನು ಹೇಳ್ತಿರೋದು. ಆದ್ರೆ ಗೋಕುಲದಲ್ಲಿ ನನ್ ಮಾತು ಯಾರು ಕೇಳ್ತಾರೆ? ನನಗಂತೂ ಅರ್ಥ ಆಯ್ತು, ಆದ್ರೆ ಇದನ್ನ ನೀನು ಕೃಷ್ಣಂಗೂ ಅರ್ಥ ಮಾಡಿಸು, ಆಗ್ಲೇ ಇದೆಲ್ಲ ಸಾಧ್ಯ ಆಗೋದು. ನಾರಾಯಣ ನಾರಾಯಣ. ಪ್ರಭು, ಇಂದು ದೇವಿ ತನ್ನ ಮಾತಿನಲ್ಲಿಯೇ ಎಷ್ಟು ದೊಡ್ಡ ವಿಷಯ ಹೇಳಿದ್ದಾಳೆ. ಒಮ್ಮೆ ನಾರಾಯಣ ಬೇಕೆಂದರೆ ನಾರಾಯಣನ ಹೆಸರನ್ನೇ ಜಪಿಸಬೇಕು. ಏಕೆಂದರೆ ಭಕ್ತ ಮತ್ತು ಭಗವಂತನ ಮಧ್ಯೆ ಮತ್ತೆ ಯಾರು ಮಧ್ಯಸ್ಥರಿಲ್ಲ ಪ್ರಭು. ನಾರಾಯಣ ನಾರಾಯಣ. ಯೋಚನೆ ಮಾಡು ಕೃಷ್ಣ, ನನ್ನ ಹೆಸರು ರಾಧೆ. ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ನನ್ ಜೊತೆ ಯಾರು ಇರ್ತಾರೋ ಅವ್ರ ಗೌರವ ಜಾಸ್ತಿ ಆಗುತ್ತೆ. ನೀನೇನಾದ್ರೂ ನನ್ ಜೊತೆ ಇದ್ರೆ ಜನರೆಲ್ಲ ಹೆಮ್ಮೆಯಿಂದ ರಾಧೆಯ ಕೃಷ್ಣ ಅಂತಾರೆ. ಈಗ ತೀರ್ಮಾನ ನೀವೇ ಮಾಡ್ಬೇಕು. ನೀನು ಈ ಕೊಳಲನ್ ಬಾರಿಸ್ತೀಯೋ ಇಲ್ಲ ಈ ರಾಧೆಯ ಕೃಷ್ಣ ಆಗ್ತೀಯಾ? ನಾನು ರಾಧೆ. ನಾನ್ ತೀರ್ಮಾನ ಮಾಡಿ ಆಗೋಗಿದೆ. ನೀನೀಗ ಕೈ ಕೊಡು, ರಾಧೆ ಜೊತೆ ಹೊರಡು. ಗೋಪಿಕೆ, ನಾನು ನಮ್ಮ ಅಮ್ಮನ ಮಗ, ಅದಕ್ಕೆ ನಮ್ಮ ಅಮ್ಮನೇ ತೀರ್ಮಾನ ಮಾಡ್ತಾಳೆ. ಮಗಳೇ ರಾಧೆ, ನೀನಂತೂ ತುಂಬಾ ಜಾಣೆ. ನಿನ್ ಮಾತು ಕೂಡ ಅಷ್ಟೇ ಮುದ್ದಾಗಿದೆ. ಆದ್ರೆ ನೀನು ಕೃಷ್ಣನ ನಿನ್ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಕೃಷ್ಣನ ಅಪ್ಪ ಅಮ್ಮ ಏನ್ ಮಾಡ್ಬೇಕು ಹೇಳು? ಅತ್ತೆ, ನಾನ್ ಜಾಣೆ ಅಲ್ಲ, ನಾನ್ ರಾಧೆ. ನನ್ ಕೃಷ್ಣ ಬೇಕು ಅಂದ್ರೆ ಬೇಕೇ ಬೇಕು, ಬೇಕು ಬೇಕು ಬೇಕು. ಇಲ್ಲ ಅಂದ್ರೆ ನಾನ್ ಬಸ್ಸಾನಕ್ಕೆ ಹೋಗ್ತೀನಿ. ಮತ್ ಯಾವತ್ತೂ ಈ ಕಡೆ ಬರಲ್ಲ, ಬರಲ್ಲ ಬರಲ್ಲ, ಯಾವತ್ತೂ ಬರಲ್ಲ. ಬಾ ಅತ್ತೆ.
ನಾರಾಯಣ ನಾರಾಯಣ, ದೇವಿ ರಾಧೆಯನ್ನು ತಡೆಯಿರಿ. ಇಂದೇನಾದರೂ ದೇವಿ ರಾಧೆ ಗೋಕುಲ ಬಿಟ್ಟು ಹೋದರೆ ಸದಾಕಾಲಕ್ಕೂ ಕೃಷ್ಣನಿಂದ ದೂರವಾಗುತ್ತಾಳೆ. ಹಾಗೆ ದೇವಿ ರಾಧೆ ಕೃಷ್ಣ ಒಬ್ಬರಿಂದೊಬ್ಬರು ದೂರವಾದರೆ ಈ ಸಮಸ್ತ ಜಗತ್ತಿನಲ್ಲಿ ಆದರ್ಶ ಪ್ರೇಮದ ಸ್ಥಾಪನೆ ಹೇಗೆ ಆಗುವುದು ಪ್ರಭು? ದೇವರ್ಷಿ, ಇಂದು ನೀನು ನಿನ್ನ ಮಾತೆಯ ಪಕ್ಷವನ್ನು ಸ್ವಲ್ಪ ಜಾಸ್ತಿ ವಹಿಸುತ್ತಿರುವೆಯಲ್ಲ. ಮಾತೆಯ ಈ ಹಠ ಅನುಚಿತವಾಗಿದೆ ಎಂದು ನಿನಗೆ ಅನ್ನಿಸದೇನು? ಈ ರೀತಿ ಬಾಲಕನನ್ನ ಕೇಳುವುದು, ಅವನನ್ನು ಅವನ ಮಾತೆಯಿಂದ ದೂರ ಮಾಡುವುದು, ಇದು ಯಾವ ರೀತಿ ಸರಿ ಎನ್ನಿಸುವುದು? ನಾರಾಯಣ ನಾರಾಯಣ, ಇದರ ಉತ್ತರವನ್ನು ಕೇವಲ ಮಾತೆಯೇ ನೀಡಬಹುದು. ಆದರೂ ಮಾತೆ, ನಿಮ್ಮದು ಇದೆಂತಹ ಹಠ? ರಾಧೆ ಕೃಷ್ಣನನ್ನು ಈ ರೀತಿ ಕೇಳಿ ಎಲ್ಲರಿಂದ ದೂರ ಮಾಡುತ್ತಿದ್ದಾಳೆ. ಇದು ಸರ್ವತಾ ಅನುಚಿತವಲ್ಲವೇ ಮಾತೆ? ದೇವರ್ಷಿ, ಪ್ರೇಮದಲ್ಲಿ ಯಾವುದೂ ಉಚಿತ ಅನುಚಿತವಾಗಿರುವುದಿಲ್ಲ. ಹಾಗೂ ನೀವು ಮರೆತಿದ್ದೀರಿ ದೇವರ್ಷಿ, ನಿಮ್ಮ ಪ್ರಭುವು ನಮಗೆ ವಚನ ನೀಡಿದ್ದರು. ಆದರೆ ಈಗ ಅನಿಸುತ್ತಿದೆ, ನಿಮ್ಮ ಪ್ರಭು ಕೊಟ್ಟಿರುವಂತಹ ವಚನವನ್ನು ನಿಭಾಯಿಸ ಬಯಸುತ್ತಿಲ್ಲ. ಹಾಗಾದರೆ ಇದು ಉಚಿತವೇ ದೇವರ್ಷಿ? ಅತ್ತೆ, ನನಗೆ ಎಲ್ಲ ಅರ್ಥ ಆಯ್ತು. ಇಲ್ಲಿ ನನ್ನ ಯಾರು ಪ್ರೀತಿ ಮಾಡಲ್ಲ, ಅಪ್ಪ ಅಮ್ಮನೂ ಪ್ರೀತಿ ಮಾಡಲ್ಲ. ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ರಾಧಾ ಇರಲ್ಲ. ಬನ್ನಿ ಅತ್ತೆ. ಇಂದು ನನಗೆ ತಿಳಿಯಿತು ದೇವರ್ಷಿ, ಈ ನಿಮ್ಮ ಪ್ರಭು ನನ್ನನ್ನು ಸ್ವಲ್ಪವೂ ಪ್ರೀತಿಸುವುದಿಲ್ಲ. ಎಲ್ಲಿ ಪ್ರೀತಿ ಇಲ್ಲವೋ ಅಲ್ಲಿ ನಾನು ಇದ್ದರೂ ಇಲ್ಲದಂತೆಯೇ. ದೇವಿ ನಿಲ್ಲು. ನಿಂತ್ಕೋ ರಾಧೆ. ಕೃಷ್ಣ ಸ್ಥಿತೋ ರಾಧಾ, ರಾಧಾ ಚಿತ್ ಸ್ಥಿತೋ ಹರಿ. ರಾಧೆಯ ಮನದಲ್ಲಿ ಕೃಷ್ಣ ಮತ್ತು ಕೃಷ್ಣನ ಹೃದಯದಲ್ಲಿ ರಾಧೆ. ಹೃದಯ ಅರ್ಥಾತ್ ಕೇಂದ್ರ. ನೀ ತಾನೇ ನನ್ನ ಜೀವನದ ಕೇಂದ್ರ ಬಿಂದು ದೇವಿ. ನೀನು ಇಲ್ಲದೆ ನನ್ನ ಅಸ್ತಿತ್ವದ ಸಂಭವವೇ ಇಲ್ಲ. ನಿನ್ನವನಾಗಿರಲು ನಾನು ಮತ್ತೆ ಮತ್ತೆ ಈ ಸೃಷ್ಟಿಯನ್ನು ಸೃಜಿಸುತ್ತೇನೆ ದೇವಿ. ಎಲ್ಲರ ಧ್ಯೇಯ ನನ್ನನ್ನು ಪಡೆಯುವುದು, ಆದರೆ ನನ್ನ ಧ್ಯೇಯ ನಿನ್ನನ್ನು ಪಡೆಯುವುದು. ಏಕೆಂದರೆ ನಿನ್ನನ್ನು ಪಡೆಯದೆ ನಾನು ಎಂದು ಪೂರ್ಣನಾಗಲಾರೆ ದೇವಿ. ಸ್ವೀಕರಿಸು. ಮತ್ತೊಮ್ಮೆ ಪುನಃ ನಾನು ನಿನ್ನವನಾಗುವೆ. ಗೋಪಿ, ನಿನ್ಗಂತೂ ತುಂಬಾ ಹಠ. ಆದ್ರೆ ಈ ತರ ಹಠ ನನ್ಗೆ ತುಂಬಾ ಇಷ್ಟ. ಯಾಕ್ ಗೊತ್ತಾ? ಯಾಕಂದ್ರೆ ಇಲ್ಲಿ ತನಕ ಯಾರು ಇಷ್ಟ ಹಠ ಮಾಡಿರ್ಲಿಲ್ಲ. ಇನ್ಮೇಲೆ ನಿನ್ ಮನ್ಸಲ್ಲಿ ಏನ್ ಆಸೆ ಇರತ್ತೋ ಅದೇ ಆಸೆನೂ ಈ ಕೃಷ್ಣನ್ ಮನ್ಸಲ್ಲೂ ಇರುತ್ತೆ. ತಗೋ ರಾಧೆ, ನನ್ ಕೈ ಇಟ್ಕೋ. ಇವತ್ತಿಂದ ನಾನು ನಿನ್ ಕೃಷ್ಣ. Radha
ಮಹಾರಾಣಿ, ಇದೇ ಗುಪ್ತ ಮಾರ್ಗ. ನೇರವಾಗಿ ಕಂಸನ ಅರಮನೆಯ ಕೆಳಗಡೆಯಿಂದ ಇಲ್ಲಿ ಮಹಾರಾಜ ವಸುದೇವ ಮಹಾರಾಣಿ ದೇವಕಿಯ ಸೆರೆಮನೆಗೆ ತಲುಪುತ್ತೆ. ಆದ್ರೆ ಅಕ್ರೂರರೇ, ಮುಖ್ಯ ಸೆರೆಮನೆಯ ಮುಂಚೆ ಇಲ್ಲಿ ಸೆರೆಮನೆಯ ಕಾವಲು ಪಡೆಯ ಪಹರೆ ಇರುತ್ತೆ. ಅದರ ಚಿಂತೆ ನಿಮಗೆ ಬೇಡ ಮಹಾರಾಣಿ, ಅವರನ್ನ ನಾವು ನೋಡ್ಕೊಳ್ತೇವೆ. ಆದ್ರೆ ಅದಕ್ಕೂ ಮುನ್ನ ಕಂಸನಿಗೆ ತಿಳಿಯದಂತೆ ಮಹಾರಾಜ ವಸುದೇವ ಮಹಾರಾಣಿ ದೇವಕಿಯರನ್ನ ಕರ್ಕೊಂಡು ಸೆರೆಮನೆಯಿಂದ ಹೊರಗೆ ಬರಬೇಕು. ಅಕ್ರೂರರೇ, ವರ್ಷಗಳಿಂದ ಈ ದಿನಕ್ಕೋಸ್ಕರನೇ ಕಾಯ್ತಿದ್ವಿ. ಇಂದು ಜಗತ್ತಿನ ಯಾವ ಶಕ್ತಿನೂ ನಮ್ಮ ದಾರಿಗಡ್ಡ ಬರೋಕೆ ಸಾಧ್ಯ ಇಲ್ಲ. ಏನಾದ್ರೂ ಆಗ್ಲಿ, ಇವತ್ತು ಮಹಾರಾಜ ವಸುದೇವ ಹಾಗೂ ದೇವಕಿನ ಕಂಸನ ನರಕದಿಂದ ಬಿಡುಗಡೆ ಮಾಡಿಯೇ ತೀರ್ತೀವಿ. ಜೈ ಮಾತೆ ಭವಾನಿ, ಜೈ ಮಾತೆ ಭವಾನಿ, ಜೈ ಮಾತೆ ಭವಾನಿ, ಜೈ ಮಾತೆ ಭವಾನಿ. ಅಮ್ಮ, ನೀನ್ ಅಳ್ತಾ ಇದೀಯ ಅಮ್ಮ? ಕೃಷ್ಣ, ನೀನು ಚಿಂತೆ ಮಾಡೋ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ಇವತ್ ನನಗ್ ಗೊತ್ತಾಯ್ತು ನೀನು ನಿನ್ ತಾಯಿನ ಎಷ್ಟು ಪ್ರೀತಿಸ್ತೀಯ ಅಂತ. ಅಮ್ಮ, ನಾನಂತೂ ನಿನ್ ಮಾತ್ರ ಪ್ರೀತಿಸೋದು, ಯಾಕಂದ್ರೆ ನಾನ್ ನಿನ್ ಮಗ ಅಲ್ವಾ? ಸುಳ್ಳು. ನಿಜ ಅಮ್ಮ. ಹೇಳಮ್ಮ, ನೀನ್ ಯಾಕೆ ಅಳ್ತಿದ್ಯಾ? ಕೃಷ್ಣ, ನಿನಗೆ ಜನ್ಮ ಕೊಟ್ಟಿದ್ದು ನಾನು. ಜಗತ್ತಿನಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ನಿನ್ನ ನಾನ್ ಪ್ರೀತಿಸೋದು. ಇಡೀ ದಿನ ಬೆಣ್ಣೆ ಮಡಕೆ ಹಿಡ್ಕೊಂಡು ನಿನ್ ಹಿಂದೆನೆ ಬರ್ತಿರ್ತೀನಿ. ಆದ್ರೆ ನೀನು ಒಂದೇ ಒಂದು ಕ್ಷಣದಲ್ಲಿ ನಿನ್ ತಾಯಿನ ದೂರ ತಳ್ಬಿಟ್ಟೆ. ಒಂದೇ ಒಂದು ಕ್ಷಣದಲ್ಲಿ ರಾಧೆ ಹತ್ರ ಹೋದೆ ಅಲ್ವಾ? ಹೌದಾ? ಇದ ವಿಷಯ? ಇದು ಚಿಕ್ಕ ವಿಷಯನಾ? ಇಲ್ಲ ಅಮ್ಮ, ಆ ವಿಷಯ ಅಲ್ಲ. ನೀನೇ ಹೇಳ್ತೀಯಲ್ಲ ಯಾರಿಗೂ ನಿರಾಸೆ ಮಾಡಬಾರ್ದು ಅಂತ, ಅದಕ್ಕೆ ನಾನು ಹಾಗೆ ಮಾಡಿದೆ. ಹೌದಾ ಕಂದ? ಹಾಗಾದ್ರೆ ನಾಳೆ ಯಾರಾದ್ರೂ ನಿನ್ನ ಗೋಕುಲ ಬಿಟ್ಟು ಬಾ ಅಂತ ಹೇಳಿದ್ರೆ ನಿನ್ ತಾಯಿನ ಬಿಟ್ಟು ನೀನು ಮಥುರೆಗೆ ಹೊರಟೋಗ್ತೀಯ ಹೇಳು? ಆದ್ರೆ ಅಮ್ಮ, ಮಥುರಾ ಇಲ್ಲಿಂದ ತುಂಬಾ ದೂರ ಅಲ್ವಾ? ಮಹಾರಾಜ, ನಮ್ಮ ಮಗು ನಮ್ಮನ್ನು ಮರೆತಿರಲಾರನಲ್ಲವೇ? ಮುಂದೊಮ್ಮೆ ಹೀಗಾಗುವುದಿಲ್ಲ ತಾನೆ? ನಾನು ನನ್ನ ಕನ್ನನನ್ನು ಕರೆದಾಗ, ನಾನು ನಿನ್ನ ಅಮ್ಮನೆಂದು ಅವನಿಗೆ ಹೇಳಿದಾಗ ಅವನು ನನ್ನನ್ನು ಗುರುತಿಸದಿದ್ದರೆ ನಮ್ಮ ಕನ್ನ ನಮ್ಮನ್ನು ಮರೆಯುವುದಿಲ್ಲವಲ್ಲವೇ ಮಹಾರಾಜ? ದೇವಕಿ, ಮನುಷ್ಯ ಎಲ್ಲವನ್ನೂ ಮರೆಯಬಹುದು, ಆದರೆ ಜನ್ಮ ನೀಡಿದ ಅಮ್ಮನನ್ನು ಎಂದಿಗೂ ಮರೆಯಲಾರ. ನೀನೇ ನೋಡು ದೇವಕಿ, ಎಂದು ನಿನ್ನ ಕಂದ ನಿನ್ನನ್ನು ನೋಡುವನು ಅಂದೇ ಅಮ್ಮ ಅಮ್ಮ ಎಂದು ನಿನ್ನನ್ನು ಅಪ್ಪಿಕೊಳ್ಳುತ್ತಾನವನು. ತಿಳಿಯದು ಆ ಅದ್ಭುತ ಕ್ಷಣ ಎಂದು ಬರುವುದು ಮಹಾರಾಜ. ನನ್ನ ಕಂದ. ಅಮ್ಮ, ನಾನು ನಿನ್ ಮಗ. ನೀನ್ ನನ್ಗೇನಂದ್ರು ಅಥವಾ ಯಾರು ಕರೆದ್ರು ನಿಜ ಅಮ್ಮ. ಈ ಯಶೋದೆಯಿಂದ ನನ್ ದೂರ ಅಂತೂ ಹೋಗೋದಿಲ್ಲ. ನಾನು ನಿಂಗ್ ಮಾತು ಕೊಡ್ತಾ ಇದ್ದೀನಮ್ಮ. ನಿಜನ ಕಂದ? ನಿಜ ಅಮ್ಮ. ಕೃಷ್ಣ, ಕೃಷ್ಣ, ನನ್ನ ಹೆಸರು ರಾಧೆ. ನಮ್ಮ ಅಪ್ಪನ ಹತ್ರ 1,00,000 ಹಸುಗಳಿವೆ. ನನ್ನ ಎಲ್ರೂ ಹುಡುಕ್ತಿರ್ತಾರೆ, ಆದ್ರೆ ನಾನ್ ಯಾರನ್ನೂ ಹುಡ್ಕಲ್ಲ. ನೀನ್ ನೋಡಿದ್ರೆ ಅಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಬನ್ನಿ ಮಹಾರಾಣಿ. ನಿಧಾನ. ಮಹಾರಾಣಿ, ಇದೇ ಆ ಗುಪ್ತ ಮಾರ್ಗ. ಮಹಾರಾಜ ವಸುದೇವ ಹಾಗೂ ಮಹಾರಾಣಿ ದೇವಕಿಗೆ ಮುಕ್ತಿ ಕೊಡೋ ಮಾರ್ಗ. ಬನ್ನಿ ಮಹಾರಾಣಿ, ನಾವೀಗ ತಡ ಮಾಡುವಂತಿಲ್ಲ, ಬನ್ನಿ. ಆದ್ರೆ ಅಕ್ರೂರರೇ, ನಿಮ್ಗೆ ಈ ಗುಪ್ತ ಮಾರ್ಗದ ಬಗ್ಗೆ ಹೇಗ್ ಗೊತ್ತಾಯ್ತು? ಮಹಾರಾಣಿ ಪ್ರಾಪ್ತಿಯಿಂದ ನನಗೆ ತಿಳಿತು.
ಕಂಸನ ಹೆಂಡತಿ ಪ್ರಾಪ್ತಿನಾ? ಅಕ್ರೂರರೇ, ಅಂತ ನೀಚ ಶತ್ರುವಿನ ಹೆಂಡತಿ ಮೇಲೆ ಹೇಗ್ ನಂಬಿಕೆ ಇಟ್ರಿ ನೀವು? ಇದ್ರಲ್ಲಿ ಕಂಸನ ಪಿತೂರಿ ಏನಾದ್ರೂ ಇರ್ಬೋದಾ? ಇಲ್ಲ ಮಹಾರಾಣಿ, ಕಂಸನ ಪತ್ನಿ ಪ್ರಾಪ್ತಿ ಏನ್ ಬೇಕಾದ್ರೂ ಮಾಡಬಹುದು, ಆದರೆ ಕಂಸನಿಗೆ ಸಹಾಯ ಮಾಡೋದಿಲ್ಲ. ನೀವಿಷ್ಟೊಂದು ನಂಬಿಕೆಯಿಂದ ಹೇಗೆ ಹೇಳ್ತೀರಾ ಇದನ್ನ? ಮಹಾರಾಣಿ, ಯಾವ ಹೆಣ್ಣು ಮುತ್ತೈದೆಯಾಗಿದ್ದರೂ ಕಂಸನ ದುರಾಚಾರದಿಂದಾಗಿ ವಿಧವೆಯ ಬಾಳು ನಡೆಸ್ತಿದ್ದಾಳೋ ಅವಳು ಹೇಗ್ ತಾನೇ ಕಂಸನ ಜೊತೆ ನಿಲ್ತಾಳೆ? ಮಹಾರಾಣಿ, ಈ ಮಾರ್ಗ ಸಂಪೂರ್ಣ ಸುರಕ್ಷಿತವಾಗಿದೆ. ಬನ್ನಿ ಮಹಾರಾಣಿ. ನಾನೆಲ್ಲೂ ಹೋಗಿಲ್ಲ ರಾಧೆ, ನಾನು ನಮ್ಮ ಅಮ್ಮನ ಜೊತೆ ಇದ್ದೆ. ಅಮ್ಮ ನನ್ಗೆ ಅಲಂಕಾರ ಮಾಡ್ತಿದ್ಲು, ನಾನು ಅವಳ ಜೊತೆ ನಿನ್ ವಿಷಯನೇ ಮಾತಾಡ್ತಿದ್ದೆ. ಕೃಷ್ಣ, ನೀನೀಗ ನನ್ನವನು, ತಿಳಿತಾ? ರಾಧೆಗೆ ಇಂಥವೆಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ. ಕೃಷ್ಣ ಯಾರ್ಯಾರ ಜೊತೆಗೂ ಓಡಾಡೋದು. ಇನ್ನು ನೀನ್ ನನ್ ಜೊತೆನೇ ಇರ್ಬೇಕು, ಬರೀ ನನ್ ಜೊತೆನೇ ಇರ್ಬೇಕು. ಕೃಷ್ಣ, ನನ್ನಿನ್ನ ಸುಮ್ಮನೆ ಕರೀಲಿಲ್ಲ. ನಂಗೆ ನಿನ್ನಿಂದ ತುಂಬಾ ಕೆಲಸ ಆಗ್ಬೇಕು. ಬಾ ನನ್ ಜೊತೆಗೆ. ನೋಡಿದ್ರ ನೀವು? ನಿನ್ನೆ ಬಂದಿರೋ ರಾಧೆ ನನ್ ಕಂದನ್ ಮೇಲೆ ಹೇಗ್ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ? ಹಾ ಯಶೋದೆ, ನಾನು ನೋಡ್ದೆ. ನಿನಗಿಂತ ಹೆಚ್ಚಾಗೆ. ಮತ್ತೆ ನೀವು ಸುಮ್ನೆನೆ ನಿಂತಿದ್ದೀರಾ, ಏನು ಹೇಳಲ್ಲ ಅಲ್ವಾ? ಅವ್ರ ತಂದೆ ಹತ್ರ 1 ಲಕ್ಷ ಹಸುಗಳಿದ್ರೆ ಏನು? ನಮ್ ಕೃಷ್ಣನು ನಮ್ಗಿರೋ ಒಬ್ನೇ ಮಗ. ನಾನು ನೋಡೇ ಬಿಡ್ತೀನಿ ಅದ್ ಹೇಗೆ ಅವಳು ನನಗಿಂತ ಹೆಚ್ಚು ಹಕ್ಕನ್ನ ಸಾಧಿಸ್ತಾಳೆ ಅಂತ. ಯಶೋದೆ, ಎಲ್ಲಿಗೆ ಹೋಗ್ತಾ ಇದೀಯಾ? ನನ್ ಕಂದನ್ನ ಕರ್ಕೊಂಡ್ ಬರಕ್ಕೆ. ಇನ್ನೆಲ್ಲಿ? ಯಾಕೆ ಮಕ್ಕಳ ಆಟ ಹಾಳು ಮಾಡ್ತಿದ್ಯಾ? ನೀನೇ ನೋಡ್ದಿಲ್ಲ ಕೃಷ್ಣ ರಾಧೆ ಜೊತೆ ಎಷ್ಟು ಸಂತೋಷವಾಗಿದ್ದಾನೆ ಅಂತ. ಆಡ್ಲಿ ಬಿಡು, ನೀನು ಬ್ರಾಹ್ಮಣ ಭೋಜನಕ್ಕೆ ಸಿದ್ಧತೆ ಮಾಡ್ಕೊ. ಬಲರಾಮ ಬ್ರಾಹ್ಮಣರನ್ನ ಕರ್ಕೊಂಡು ಬರ್ತಾ ಇರ್ತಾನೆ. ಬಾಲಕ, ನೇರವಾಗಿ ನಡಿ, ಏನಾದ್ರೂ ತಗ್ಲಿ ಬಿದ್ಬಿಡ್ತೀಯಾ? ಬ್ರಹ್ಮದೇವ, ನನ್ ಕಾಲ್ಗಳಿಗೆ ಗೋಕುಲದ ದಾರಿ ಎಲ್ಲ ತುಂಬಾ ಚೆನ್ನಾಗ್ ಗೊತ್ತಿದೆ. ನಾನ್ ಕೆಳಗ್ ಬೀಳೋ ಮಾತೇ ಇಲ್ಲ ಬಿಡಿ. ಆದ್ರೆ ನಿಮ್ಗೆ ಈ ದಾರಿ ಎಲ್ಲ ಗೊತ್ತಿಲ್ಲ ಅನ್ಸುತ್ತೆ. ಹೇಳಿ ಬ್ರಹ್ಮದೇವ, ಎಲ್ಲಿದೆ ನಿಮ್ಮ ಆಶ್ರಮ? ಮತ್ತೆ ನೀವ್ ಎಲ್ಲಿರ್ತೀರಾ? ನಾನ್ ನಿಮ್ಮನ್ನ ಮತ್ತೆ ಕರಿಬೇಕು ಅಂತಂದ್ರೆ ನಾನ್ ಎಲ್ಲಿಗ್ ಬರ್ಬೇಕು? ನಾನ್ ಎಲ್ಲಿರ್ತೀನೋ ಅಲ್ಲಿ ಯಾರು ಬರೋಕ್ಕಾಗಲ್ಲ ಬಾಲಕ. ಬ್ರಹ್ಮದೇವ, ನೀವು ಈ ವಿಷಯ ನನ್ಗೆ ಹೇಳಿದ್ರಿ ಅಂತ ಆ ಕೃಷ್ಣಂಗ್ ಮಾತ್ರ ಹೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ ಕೃಷ್ಣ ಬರಕ್ ಆಗದೆ ಇರೋ ಜಾಗ ಯಾವ್ದು ಇಲ್ವೇ ಇಲ್ಲ. ಅವನ್ಗೆ ಈ ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಅವನು ನಿಮ್ಗಿಂತ ಮೊದ್ಲು ಆಶ್ರಮಕ್ಕೆ ಹೋಗಿರ್ತಾನೆ. ಬನ್ನಿ, ನಡೀರಿ. ಅದೇ ಕೃಷ್ಣನಿಗಾಗಿ ನಾನು ಇಲ್ಲಿಗೆ ಬಂದಿದ್ದು. ಈ ಗೋಕುಲದ ಉದ್ಧಾರಕ ಕೃಷ್ಣ ಎಲ್ಲಿಂದ ಬಂದ ಅಂತ ನಾನು ಹೇಗಾದ್ರೂ ತಿಳ್ಕೊಳ್ಳೇಬೇಕು. ಕೃಷ್ಣ, ಇನ್ಮೇಲೆ ನಾನ್ ಹೇಳೋದನ್ನ ಕೇಳ್ಬೇಕು. ನಾನು ರಾಧೆ, ನಾನ್ ಮಾತಾಡುವಾಗ ಎಲ್ರೂ ಕೇಳಿಸ್ಕೊತಾರೆ, ಆದ್ರೆ ನಾನ್ ಯಾರ ಮಾತು ಕೇಳಲ್ಲ. ಇವತ್ತಿಂದ ನಾನು ಏನ್ ಕೇಳ್ಬೇಕು, ನೀನ್ ಆ ಮಾತನ್ನೇ ಆಡ್ಬೇಕು. ನಾನ್ ಹೇಳೋದನ್ನೇ ನೀನ್ ಕೇಳ್ಬೇಕು. ನನಗಿಷ್ಟ ಇರೋದೇ ನೀನ್ ಮಾಡ್ಬೇಕು. ಅರ್ಥ ಆಯ್ತಾ? ನನ್ಗರ್ಥ ಆಯ್ತು. ನಿನ್ಗೇನ್ ಕೇಳ್ಬೇಕು? ನಾನೇನ್ ಹೇಳ್ಬೇಕು? ಮತ್ ನಾನೇನ್ ಮಾಡ್ಬೇಕು? ನನ್ಗರ್ಥನೇ ಆಗ್ತಿಲ್ಲ. ಸಮಯ ಬಂದಾಗ ನಾನು ನಿನ್ಗೆ ಅರ್ಥ ಮಾಡಿಸ್ತೀನಿ. ನಂಗೊಂದ್ ವಿಷಯ ಹೇಳು, ನಾನು ಏನ್ ಕೇಳಿದ್ನೋ ಆ ಮಾತ್ ನಿಜಾನಾ? ನೀನೇನ್ ಕೇಳಿಸ್ಕೊಂಡೆ? ನನ್ ಕಿವಿಗ್ ಬಿತ್ತು. ನಿಮ್ಮಮ್ಮ ಮಾತ್ರ ಅಲ್ಲ, ಗೋಕುಲದಲ್ಲಿರೋ ಎಲ್ಲಾ ಗೋಪಿಗೆಯರು ನಿನ್ಗೆ ಅಲಂಕಾರ ಮಾಡ್ತಾರಂತೆ. ಯಾಕೆ ನಿನ್ನ ಅಲಂಕಾರ ಮಾಡ್ತಾರೆ? ನನ್ಗೆ ಅಲಂಕಾರ ಅಂದ್ರೆ ಇಷ್ಟ, ಅದಕ್ಕೆ. ಕೃಷ್ಣ, ನೀನ್ ರಾಧೇನಾ? ಇಲ್ಲ. ನಿಮ್ಮ ಅಪ್ಪನ ಹತ್ರ 1 ಲಕ್ಷ ಹಸು ಇದೆಯಾ? ಇಲ್ವಲ್ಲ. ಮತ್ ನಿಂಗೆ ಅಲಂಕಾರ ಯಾಕಿಷ್ಟ? ಅಲಂಕಾರ ಅಂದ್ರೆ ನನ್ಗಿಷ್ಟ. ಯಾಕೆಂದ್ರೆ ನಮ್ಮ ಅಪ್ಪನ ಹತ್ರ ಏನ್ ಹೇಳು 1 ಲಕ್ಷ ಹಸುಗಳಿವೆ. ಅದಕ್ಕೆ ಇವತ್ತು ನನ್ನ ಅಲಂಕಾರ ಆಗುತ್ತೆ ಈ ರಾಧೆಗೆ. ಸರಿ, ನಾನ್ ನಮ್ಮ
ಅಮ್ಮನ್ ಕರ್ಕೊ ಬರ್ತೀನಿ. ಅವಳು ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾಳೆ. ಅವಳು ನಿನ್ನ ಖಂಡಿತ ರಾಜ್ಕುಮಾರಿ ತರ ಮಾಡ್ತಾಳೆ. ಕೃಷ್ಣ, ನನಗೆ ರಾಜ್ಕುಮಾರಿ ಆಗೋದೆಲ್ಲ ಬೇಡ. ನಾನು ರಾಧೆ. ಅದಕ್ಕೆ ಯಶೋದೆ ಕೈಲಿ ನಾನು ಅಲಂಕಾರ ಮಾಡಿಸ್ಕೊಳ್ಳಲ್ಲ. ಬದಲಿಗೆ ಇವತ್ತು ನನ್ನ ಉಡುಗೊರೆ ನನ್ ಕೆಲ್ಸಕ್ ಬರುತ್ತೆ. ಹಂಗಂದ್ರೆ ಅಂದ್ರೆ ಇಷ್ಟೇ ಕೃಷ್ಣ, ಇವತ್ತು ನನ್ನ ಅಲಂಕಾರ ನೀನೇ ಮಾಡ್ಬೇಕು, ನೀನೇ ಮಾಡ್ಬೇಕು. ನಾರಾಯಣ ನಾರಾಯಣ. ಪ್ರಭು, ಇದು ಕೃಷ್ಣನ ಜೀವನದಲ್ಲಿ ಬಹಳ ಕಠಿಣವಾದ ಸಮಯ. ಸ್ವತಃ ಮೋಹಿನಿ ರೂಪಿ ಅವನು. ಇಡೀ ಜಗತ್ತು ಅವನನ್ನು ಸಿಂಗರಿಸುತ್ತದೆ. ಆ ಸಚ್ಚಿದಾನಂದನನ್ನು ದೇವಿ ರಾಧೆಯು ತನ್ನ ಶೃಂಗಾರ ಮಾಡಲು ಕೇಳುತ್ತಿರುವಳೆ. ಇದು ತಮಗೂ ಕೂಡ ಪರೀಕ್ಷೆಯ ಸಮಯವಾಗಿದೆ ಪ್ರಭು. ಅದೇ ರಾಧೆ, ನನಗ್ ಬರೀ ಅಲಂಕಾರ ಮಾಡಿಸ್ಕೊಳ್ಳೋದ್ ಗೊತ್ತು, ಮಾಡೋದಲ್ಲ. ನಾನ್ ರಾಧೆ. ನಾನ್ ಮಾತಾಡುವಾಗ ಎಲ್ರೂ ಕೇಳ್ತಾರೆ, ಆದ್ರೆ ನಾನ್ ಯಾರ ಮಾತು ಕೇಳಲ್ಲ. ನಾನ್ ಈ ತಾನೇ ಹೇಳಿದ್ನಲ್ಲ, ನಂಗೇನ್ ಬೇಕೋ ನೀನ್ ಅದನ್ನೇ ಹೇಳ್ಬೇಕು. ನನ್ ಮಾತನ್ನೇ ನೀನ್ ಕೇಳ್ಬೇಕು. ನನ್ ಇಷ್ಟದಂತೆ ನೀನ್ ನಡ್ಕೋಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಈಗಂತೂ ನಾನ್ ನಿಂಗ್ ಅಲಂಕಾರ ಮಾಡ್ಲೇಬೇಕು, ಮಾಡ್ಲೇಬೇಕು, ಮಾಡ್ಲೇಬೇಕು ಅಲ್ವಾ ರಾಧೆ? ಈಗ ಅರ್ಥ ಆಯ್ತಾ? ಮತ್ ಯಾಕೆ ತಡ ಮಾಡ್ತೀಯಾ? ಬಾ ನನ್ ಜೊತೆ. ನನ್ನ ಅಲಂಕಾರ ಆರಂಭ ಮಾಡು. ಜಗ ಜನರಿಂದ ಸಿಂಗಾರಗೊಳ್ಳುವನೇ, ಜಗ ಜನರಿಂದ ಸಿಂಗಾರಗೊಳ್ಳುವನೇ. ರಾಧೆಯ ನಿಂದು ಸಿಂಗರಿಸಿಹನೇ, ಜಗ ಜನರಿಂದ ಸಿಂಗಾರಗೊಳ್ಳುವನೇ. ರನ್ನದೋಲೆ ಬಳೆ ಬೈತಲೆ ಬೊಟ್ಟು, ಹೊನ್ನ ಹಾರ ಉಂಗುರಗಳನ್ನಿಟ್ಟು, ಗೆಜ್ಜೆಡಾಬು ವಂಕಿಗಳನ್ನು ತೊಡಿಸಿ, ಪ್ರೇಮದಿರನ್ನದ ತಿಲಕವನಿರಿಸಿ, ಸಿಂಗರಿಸಲು ರಾಧೆಯ ಮೊಗದೆ, ಸಿಂಗರಿಸಲು. ಕಣ್ಬಿಡು ಗೋಪಿಗೆ, ನಿನ್ನ ಅಲಂಕಾರ ಪೂರ್ತಿ ಆಯ್ತು. ನುಡಿದ ನಗುವಿಗೆ ಈಗ ಹೋಗಿ ಎಲ್ರಿಗೂ ಹೇಳು, ಕೃಷ್ಣನೇ ರಾಧೆಗೆ ಅಲಂಕಾರ ಮಾಡ್ದ ಅಂತ. ಹೋಲಿಕೆಯುವುದೇ. ಕೀರ್ತಿ, ನೀನ್ ರೋಹಿಣಿ ಅಕ್ಕನ ನೋಡಿದ್ಯಾ? ನಾನು ನಿಮ್ ಹತ್ರ ಅದನ್ನೇ ಕೇಳೋಳಿದ್ದೆ. ತುಂಬಾ ಹೊತ್ತಿಂದ ಅವರೆಲ್ಲೂ ಕಾಣಿಸ್ತಿಲ್ಲ. ರೋಹಿಣಿ ಅಕ್ಕ ಖಂಡಿತ ಅಕ್ರೂರರನ್ನ ಭೇಟಿ ಮಾಡಕ್ ಹೋಗಿರ್ಬೇಕು. ಬನ್ನಿ ಮಹಾರಾಣಿ. ಯಶೋದೆ ಅಮ್ಮ, ನೋಡಿ ರಾಧೆ ಹೇಗಿದ್ದಾಳೆ. ನಾನು ಎಲ್ಲಿಗೆ ಹೋದ್ರು ಎಲ್ಲ ನನ್ನೇ ನೋಡ್ತಾರೆ. ಇವತ್ತು ನೀವು ಈ ರಾಧೆ ಅಲ್ಲ, ಈ ರಾಧೆಯ ಅಲಂಕಾರ ನೋಡಿ. ರಾಧೆ ಪುಟ್ಟಿ,
ಯಾರ್ ನಿನ್ಗೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋದು? ಇನ್ಯಾರು ಅಲಂಕಾರ ಮಾಡ್ತಾರೆ? ನಿಮ್ಮ ಇಲ್ಲ ಇಲ್ಲ ಇಲ್ಲ, ನಮ್ ಕೃಷ್ಣ ಮಾಡಿದ್ದು. ನಾನು ರಾಧೆ ಅಂತ ಕೃಷ್ಣಂಗ್ ಹೇಳ್ದೆ, ನಮ್ಮಪ್ಪನ ಹತ್ರ 1 ಲಕ್ಷ ಹಸುಗಳಿವೆ, ಅದಕ್ಕೆ ನನ್ನ ಅಲಂಕಾರನು ಹಾಗೆ ಇರ್ಬೇಕು. ಹೇಳಿ, ನನ್ನ ಅಲಂಕಾರ ಹೇಗಿದೆ ಅಂತ? ಬಹಳ ಚೆನ್ನಾಗಿದೆ. ಅತ್ತೆ, ನಾನ್ ರಾಧೆ. ನಾನ್ ನಗುವಾಗ ಎಲ್ರೂ ನಗ್ತಾರೆ, ಅದೇ ನಾನ್ ನಗ್ದೇ ಇರುವಾಗ ಯಾರು ನಗಲ್ಲ. ಮತ್ತೆ ನೀವೆಲ್ಲ ಯಾಕೆ ನಗ್ತಿದ್ದೀರಾ? ಬಾ, ಅವ್ರು ಯಾಕೆ ನಗ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ನೀನೇ ಬಂದ್ ನೋಡು, ಅವ್ರು ಯಾಕೆ ನಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಮಹಾರಾಣಿ, ನೀವಿಲ್ಲೇ ನಿಲ್ಲಿ, ನಾನು ನೋಡ್ತೀನಿ. ಬನ್ನಿ ಮಹಾರಾಣಿ. ಮಹಾರಾಣಿ, ಮುಂದೆ ಬಲಗಡೆ ಮಹಾರಾಜ ವಸುದೇವರ ಸೆರೆಮನೆ ಇದೆ. ನಾನು ಕಂಸನ ಸೈನಿಕರನ್ನು ತಡೆಯುವ ಪ್ರಯತ್ನ ಮಾಡ್ತೀನಿ. ಅವಕಾಶ ಸಿಕ್ತಿದ್ದಂತೆ ನೀವು ಸೆರೆಮನೆ ಕಡೆ ಹೊರಡಿ. ಸರಿ. ಕೃಷ್ಣ, ನಾನ್ ರಾಧೆ. ನೀನ್ ನಂಗೆ ಎಂತ ಅಲಂಕಾರ ಮಾಡಿದ್ಯಾ? ನಾನ್ ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೆ, ನೀನ್ ಹೀಗ ಮಾಡೋದು? ನೀನು ಮೋಸಗಾರ, ರಾಧೆ. ಮೋಸಗಾರ. ಎಲ್ರು ಸುಳ್ಳು ಹೇಳ್ತಾರೆ, ನೀನೆಲ್ಲರೂ ಕೃಷ್ಣ ಅಂತ. ನೀನ್ ಯಾರ್ ಕೃಷ್ಣನೂ ಅಲ್ಲ, ನನ್ ಕೃಷ್ಣ ಅಂತೂ ಅಲ್ವೇ ಅಲ್ಲ. ಅಲ್ಲ ಅಲ್ಲ, ಅಲ್ವೇ ಅಲ್ಲ. ರಾಧೆ, ರಾಧೆ, ಕೃಷ್ಣ, ನೀನ್ ಮಾಡಿ ಸರಿ ಇಲ್ಲ. ನಮ್ ರಾಧೆ ಯಾರನ್ನು ಕ್ಷಮಿಸೋದಿಲ್ಲ. ಈ ಜಟಿಲ ಅಂತ ಹೇಳಿರ್ಲಿಲ್ಲ ಅಂತ ಆಮೇಲೆ ಬಂದು ಅಳ್ಬೇಡ. ಮಗಳೇ ರಾಧೆ, ಪುಟ್ಟಿ ಪುಟ್ಟಿ. ಹಾ ಕೃಷ್ಣ, ಯಾರಿಗೂ ನೋವು ಕೊಡೋದು ಒಳ್ಳೇದಲ್ಲ. ರಾಧೆ ನಮ್ಮ ಅತಿಥಿ ಅಲ್ವಾ, ಅವಳನ್ನೇ ಅಳಿಸ್ಬಿಟ್ಟಿಯಲ್ಲ. ಅಮ್ಮ, ನಾನ್ ಬೇಕು ಅಂತ ಮಾಡಿದ್ದಲ್ಲ. ನಾನ್ ರಾಧಾ ಹತ್ರ ಹೇಳ್ತಿದ್ದೆ, ಈ ಅಲಂಕಾರ ಎಲ್ಲ ನನ್ಗೆ ಬರಲ್ಲ ಅಂತ. ಏನಾದ್ರೂ ರಾಧೆ ಹೇಳಿದ್ರೆ ಎಲ್ರೂ ಕೇಳ್ತಾರೆ, ಆದ್ರೆ ರಾಧೆ ಯಾರ ಮಾತು ಕೇಳಲ್ಲ. ನೀನೇ ಹೇಳು, ನಾನು ಏನ್ ಮಾಡ್ಬೇಕಮ್ಮ? ಕೃಷ್ಣ, ಪರಿಸ್ಥಿತಿಗೆ ಸರಿಯಾಗಿ ಏನ್ ಮಾಡ್ಬೇಕಿತ್ತು ನೀನ್ ಅದನ್ನೇ ಮಾಡಿದ್ಯಾ. ಆದ್ರೆ ಕೀರ್ತಿ, ರಾಧೆ. ನಾನ್ ರಾಧೆಗ್ ಬುದ್ಧಿ ಹೇಳ್ತೀನಿ. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ನನ್ಗೇನನ್ಸುತ್ತೆ ಅಂದ್ರೆ, ಈ ಘಟನೆಯಿಂದ ನಮ್ ರಾಧೆ ಪುಟ್ಟಿ ಕೃಷ್ಣನ ಬರ್ಸಾನಕ್ ಕರ್ಕೊಂಡ್ ಹೋಗೋ ಹಠ ಬಿಡ್ತಾಳೇನೋ ಅಂತ. ಚಿಕ್ಕಮ್ಮ, ನಾನು ಬ್ರಾಹ್ಮಣ ಭೋಜನಕ್ಕೆ ಬ್ರಾಹ್ಮಣರನ್ನ ಕರ್ಕೊಂಬಂದಿದ್ದೀನಿ ಚಿಕ್ಕಮ್ಮ. ನಮಸ್ಕಾರ ಪೂಜ್ಯರೇ. ನಾನ್ ನಿಮಗೆಲ್ಲ ಧನ್ಯವಾದ ಹೇಳ್ಬೇಕು, ನಮ್ಮ ಆಮಂತ್ರಣನ ಸ್ವೀಕರಿಸಿದ್ದಕ್ಕೆ. ಬನ್ನಿ. ಇದೇ ಆ ಮನೆ. ಇಲ್ಲೇ ದೇವಕಿ ವಸುದೇವನ 8ನೇ ಸಂತಾನದ ಸತ್ಯ ಅಡಗಿದೆ. ಆದರೆ ನನ್ನಿಂದ ಸತ್ಯ ಮುಚ್ಚಿಡೋಕ್ಕಾಗಲ್ಲ. ಹಿಂದೆ ತಿಳಿಯುತ್ತೆ, ಯಶೋದೆ ಕೃಷ್ಣನ ತಾಯಿಯೋ ಅಥವಾ ಅಲ್ವೋ. ಏಯ್, ಯಾರಲ್ಲಿ? ನೀವಿಲ್ಲೇನ್ ಮಾಡ್ತಿದ್ದೀರಾ? ಉತ್ತರದ ಸೆರೆಮನೆಯಿಂದ ಕೆಲವರು ತಪ್ಪಿಸ್ಕೊಂಡು ಓಡೋಗಕ್ ನೋಡ್ತಿದ್ದಾರೆ. ಬೇಗ ಹೋಗಿ ನೋಡಿ ಅದೇನು ಅಂತ.
ಮಹಾರಾಣಿ. ಬನ್ನಿ, ಬೇಗ ಹೋಗೋಣ ಮಹಾರಾಣಿ. ರಾಧೆ ಪುಟ್ಟಿ, ನಾವ್ ಹೀಗ್ಯಾಕೆ ಓಡಾಡ್ತಿದೀವಿ? ಅಮ್ಮ, ನನ್ ರಾಧೆ, ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ಮತ್ತೆ ನಾನು ಒಬ್ಬೊಬ್ಳೆ ಕೋಪ ಮಾಡ್ಕೊಳಕ್ಕಾಗುತ್ತಾ? ಕೋಪ? ಮತ್ತಿನ್ನೇನಮ್ಮ, ಆ ಬಾಯ್ ಬಡ್ಕ ಕೃಷ್ಣ ನನ್ ಮೋಸ ಮಾಡ್ದ. ಈಗ ನಾನು ತೀರ್ಮಾನ ಮಾಡಾಯ್ತು, ಈ ಗೋಕುಲದಲ್ಲಿ ನನ್ 1 ಕ್ಷಣನೂ ಇರಲ್ಲ. ಇರಲ್ಲ ಇರಲ್ಲ ಇರಲ್ಲ, ಖಂಡಿತ ಇರಲ್ಲ. ಬನ್ನಿ ಅತ್ತೆ. ನೋಡ್ರಾದೆ, ನಾವ್ ಈ ಮನೆಯಲ್ಲಿ ಅತಿಥಿಗಳು ಅಂದ್ಮೇಲೆ ಅವ್ರಾಗೆ ನಮ್ಮನ್ನ ಬೀಳ್ಕೊಡೋ ತನಕ ನಾವಿಲ್ಲಿಂದ ಹೋಗೋದು ಹೇಗೆ? ಅಮ್ಮ, ನಾನು ರಾಧೆ, ನಾನೇ ತೀರ್ಮಾನ ಮಾಡ್ಬೇಕು. ನಾನು ತೀರ್ಮಾನ ಮಾಡಾಯ್ತು. ನಾನು ಇಷ್ಟಪಟ್ಟಿಲ್ ಬಂದೆ, ಇಷ್ಟಪಟ್ಟು ಹೋಗ್ತಿದ್ದೀನಿ. ಆದ್ರೆ ರಾಧೆ ಪುಟ್ಟಿ, ನೀನ್ ಕೃಷ್ಣನ್ ಕರ್ಕೊಂಡು ಹೋಗಕ್ ಇಲ್ಲಿಗ್ ಬಂದಿದ್ದಲ್ವಾ? ಅಮ್ಮ, ಆ ಕೃಷ್ಣನ್ ಹೆಸರು ಎತ್ಬೇಡ. ನಾನ್ ರಾಧೆ. ನಾನ್ ಮಾತಾಡುವಾಗ ಎಲ್ರು ನನ್ ಮಾತೇ ಕೇಳ್ತಾರೆ. ಮತ್ತೆ ನಾನ್ ಯಾರ ಮಾತು ಕೇಳಲ್ಲ. ಆ ಕೃಷ್ಣನು ನನ್ ಮಾತು ಕೇಳಲ್ಲ. ಈ ತರ ಕೃಷ್ಣ ನಂಗ್ ಬೇಡ, ನಂಗ್ ಬೇಡ, ನಂಗ್ ಬೇಡ, ನಂಗ್ ಬೇಡ, ಖಂಡಿತ ಬೇಡ. ನಮ್ ರಾಧೆ ನಿಜಾನೇ ಹೇಳ್ತಿದ್ದಾಳೆ. ಕೆಲ್ಸಕ್ ಬಾರ್ದೇ ಇರೋ ಆ ಕೃಷ್ಣ ಯಾರಿಗ್ ಬೇಕು? ಅದನ್ನ ಅಲ್ವಾ ನಾನ್ ಹೇಳ್ತಿರೋದು. ನಿಮ್ಮನ್ ಬಿಟ್ರೆ ಇದ್ ಯಾರಿಗೂ ಅರ್ಥ ಆಗಲ್ಲ. ರಾಧೆ ಪುಟ್ಟಿ, ಕೃಷ್ಣ ಏನ್ ಮಾಡದ್ನೋ ಅದು ಬೇಕು ಅಂತಾನೆ ಮಾಡಿದ್ದಲ್ಲ. ಜೀವನದಲ್ಲಿ ಎಲ್ರೂ ತಪ್ಪು ಮಾಡ್ತಾರೆ. ಒಂದ್ ವೇಳೆ ಕೃಷ್ಣ ಮಾಡಿರೋ ತಪ್ಪಾಗಿದ್ರೆ ನೀನ್ ಅವನನ್ನ ಕ್ಷಮಿಸ್ಬಿಡು. ಅಮ್ಮ, ನಾನ್ ರಾಧೆ. ನಾನ್ ಯಾರ ತಪ್ಪನು ಕ್ಷಮಿಸಲ್ಲ. ಕೃಷ್ಣನಂತೂ ನಾನ್ ಕ್ಷಮಿಸಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಸರಿಯಾಗಿ ಹೇಳ್ತಿದ್ದಾಳೆ ನಮ್ ರಾಧೆ ಪುಟ್ಟಿ. ಅತ್ತೆ, ನಾನ್ ರಾಧೆ. ನಮ್ಮಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ನಾನ್ ಹೇಳೋದೆಲ್ಲ ಸರಿ ಇರುತ್ತೆ. ನೀನ್ ಹೇಳಿದ್ ಸರಿಯಾಗೇ ಇದೆ ಕಂದ. ಕೃಷ್ಣ ಅಂತೂ ದೊಡ್ಡ ತಪ್ಪು ಮಾಡಿದಾನೆ. ಅವನೇ ಬಂದು ನಿನ್ ಹತ್ರ ಕ್ಷಮೆ ಕೇಳ್ಬೇಕು. ಇದನ್ನ ನಾನ್ ಯೋಚನೆ ಮಾಡಿಲ್ಲ. ನಾನ್ ರಾಧೆ. ನಾನ್ ಕೃಷ್ಣನ ಕ್ಷಮಿಸೋಕಾಗಲ್ಲ. ಮತ್ತೆ ಆ ಕೃಷ್ಣ ನನ್ನ ಹತ್ರ ಕ್ಷಮೆ ಕೇಳ್ಬೇಕು. ಕೇಳಲೇಬೇಕು, ಕೇಳಲೇಬೇಕು, ಕ್ಷಮೆ ಕೇಳಲೇಬೇಕು. ಕೃಷ್ಣ ಬಂದು ಕ್ಷಮೆ ಕೇಳೋ ತನಕ ನಾನೀ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಮಸ್ಕಾರ ಬ್ರಾಹ್ಮಣ ದೇವ. ದಯಮಾಡಿಸಿ. ಬ್ರಹ್ಮದೇವ, ನಮ್ಮಮ್ಮ ತುಂಬಾ ರುಚಿಯಾಗಿ ಅಡಿಗೆ ಮಾಡ್ತಾಳೆ. ನಿಧಾನಕ್ಕೆ ಊಟ ಮಾಡಿ, ಜೀರ್ಣ ಆಗ್ತಿದ್ರೆ ಕಷ್ಟ. ಗೋಕುಲದ ರಕ್ಷಕ ಕೃಷ್ಣ, ಈಗ ನಿನ್ನ ನೀನು ಕಾಪಾಡ್ಕೊಳಕ್ಕಾಗಲ್ಲ. ಗುರುವರ್ಯ, ಒಳಗ್ ಬನ್ನಿ. ಕೃಷ್ಣ, ಗೆಳೆಯರೇ, ಏನ್ ಸುದ್ದಿ ತಂದಿದ್ದೀರಾ? ಕೃಷ್ಣ, ನಮ್ಗ ಪುರೋಹಿತ್ರ ಮೇಲೆ ಸಂದೇಹ ಇದೆ. ಅವ್ರು ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಒಂಚೂರು ಗೊತ್ತಾಗಲ್ಲ. ಹಾ ಕೃಷ್ಣ, ಅವತ್ತು ರಾಕ್ಷಸ ಬಾಧೆ ದಿನಾನೇ ಮೊದಲನೇ ಸಾರಿ ಅವರು ಗೋಕುಲಕ್ ಬಂದಿದ್ದು. ಗೆಳೆಯ ಮಧು, ಗೆಳೆಯ ಮಂಗಲ, ಏನಾದ್ರೂ ಹೇಳ್ಬೇಕಾ? ಕೃಷ್ಣ ಏನ್ ಹೇಳ್ತಾನೋ ಅದನ್ನೇ ನಾವು ಹೇಳೋದು. ನಿಧಾನಕ್ ಮಾತಾಡಿ. ಕೃಷ್ಣ ಹೇಳ್ತಾನೆ, ಯಾರ್ ಬೇಕಾದ್ರೂ ರಾಕ್ಷಸ ಆಗಿರ್ಬಹುದು. ಸರಿಯಾಗಿ ಹೇಳ್ತಿದ್ದೀರಾ. ರಾಕ್ಷಸರು ಯಾರಾದ್ರೂ ಆಗಿರ್ಬೋದು. ಆ ರಾಕ್ಷಸರು ಪುರೋಹಿತ್ರ ವೇಷದಲ್ಲಿದ್ರೂ ಇರ್ಬೋದು.
ಹೌದು ಕೃಷ್ಣ, ಪೂತನಿ ಕೂಡ ಪುರೋಹಿತರು ವೇಷ ಹಾಕೊಂಡೇ ಗೋಕುಲಕ್ಕೆ ಬಂದಿತ್ತಾನೆ. ಅದಕ್ಕೆ ಕೃಷ್ಣ ಮತ್ತು ಅವ್ರ ಗೆಳೆಯರು ಯಾವಾಗ್ಲೂ ತುಂಬಾ ಹುಷಾರಾಗಿರ್ಬೇಕು. ರೋಹಿಣಿ ಅಕ್ಕ, ಮಹಾರಾಜ. ರೋಹಿಣಿ, ನೀನು 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 ನಿನ್ನ ಜೀವವನ್ನು ಸಂಕಷ್ಟಗೊಡ್ಡಿಕೊಂಡು ಇಲ್ಲಿಗೆ ಏಕೆ ಅಲ್ಲಿಗೆ ಬಂದೆ ರೋಹಿಣಿ? ನಿಮ್ಮನ್ನು ಬಿಡಿಸಲು ಬಂದಿರುವೆ ಮಹಾರಾಜ. ಮುಕ್ತಿಯೇ? ನಾನು ಸತ್ಯ ಹೇಳುತ್ತಿರುವೆ ಮಹಾರಾಜ. ಇಷ್ಟು ವರ್ಷಗಳ ಪ್ರಯತ್ನ, ಇಷ್ಟು ಸಂಕಷ್ಟಗಳ ಬಳಿಕ ಕಂಸನ ಸೆರೆಮನೆಯಿಂದ ಹೊರಗೆ ಹೋಗುವ ಗುಪ್ತ ಮಾರ್ಗ ನಮಗೆ ಸಿಕ್ಕಿದೆ ಮಹಾರಾಜ. ಏನು ರೋಹಿಣಿ? ಆದರೆ ಹೇಗೆ ಮಹಾರಾಜ? ಅದನ್ನೆಲ್ಲ ತಿಳಿಸಲು ಈಗ ಸಮಯವಿಲ್ಲ. ನೀವು ಬೇಗ ಹೊರಡಿ, ದಾರಿಯಲ್ಲಿ ಎಲ್ಲ ಹೇಳುವೆ. ಬನ್ನಿ ಬನ್ನಿ. ಕೇಳಿದೀಯಾ ದೇವಕಿ? ಧರ್ಮವೇ ಗೆದ್ದಿತ್ತು. ಇನ್ನು ಈ ಅಧರ್ಮದ ಕಾರಾಗೃಹ ನಮ್ಮನ್ನು ತಡೆಯಲಾಗದು. ಬಾ ದೇವಕಿ, ಬಾ. ದೇವಕಿ, ಯಾಕಲ್ಲೇ ನಿಂತಿರುವೆ? ದೇವಕಿ, ಇಂತಹ ಅವಕಾಶವನ್ನು ಕಳೆದುಕೊಳ್ಳಬಾರದು. ಬೇಗ ಬಾ ದೇವಕಿ. ಕ್ಷಮಿಸಿ ಮಹಾರಾಜ, ನೀವು ಹೊರಡಿ. ನಾನು ಬರುವುದಿಲ್ಲ. ಬ್ರಾಹ್ಮಣ ದೇವ, ದಯಮಾಡಿ ಕೂತ್ಕೊಳ್ಳಿ. ಗುರುವರ್ಯರೇ, ನನ್ನ ಕಂದನಿಗೆ ಪದೇ ಪದೇ ಕಷ್ಟ ಎದುರಾಗ್ತಿತ್ತು. ಹಾಗಾಗಿ ಇವತ್ತು ನಾನು ಬ್ರಾಹ್ಮಣ ಭೋಜನಕ್ಕೆ ಏರ್ಪಾಡು ಮಾಡಿದೆ. ನೀವೆಲ್ಲರೂ ನನ್ನ ಕಂದ ಕೃಷ್ಣನ್ಗೆ ಆಶೀರ್ವಾದ ಮಾಡಿ ನನ್ನ ಕಂದನ ಜೀವನದಲ್ಲಿ ಬರ್ತಿರೋ ಎಲ್ಲಾ ಕಷ್ಟಗಳು ಶಾಶ್ವತವಾಗಿ ದೂರ ಆಗ್ಲಿ ಅಂತ. ಎಲ್ರೂ ಭೋಜನನ ಸ್ವೀಕರಿಸಿ. ನಂದರಾಣಿ, ನಾವೀ ಭೋಜನವನ್ನ ಸ್ವೀಕರಿಸೋಕ್ಕಾಗಲ್ಲ. ಬ್ರಹ್ಮಶ್ರೀ, ನಮ್ಮಿಂದ ಏನಾದ್ರೂ ತಪ್ಪಾಯ್ತಾ? ಈ ಅಡಿಗೆಯನ್ನು ನೀವೇ ಮಾಡಿದ್ರಾ? ಯಾರ ಸಹಾಯವನ್ನು ಪಡೆಯದೆ? ಇಲ್ಲ ಬ್ರಹ್ಮಶ್ರೀ, ಈ ಭೋಜನನ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ದು. ಇದೇ ಸಂದೇಹವಿತ್ತು ನಮಗೆ. ಈ ಕಾರಣದಿಂದಲೇ ಭೋಜನವನ್ನು ಸ್ವೀಕರಿಸೋಕ್ಕಾಗಲ್ಲ. ಆದ್ರೆ ಬ್ರಹ್ಮದೇವ, ನಾವು ಪುರೋಹಿತರೆಲ್ಲರೂ ನಿಮ್ಮ ಒಳಿತನೆ ಬಯಸ್ತೀವಿ. ಆದರೆ ಈ ಭೋಜನ ಸ್ವೀಕಾರದಿಂದ ನಿಮಗೇನು ಒಳ್ಳೇದಾಗಲ್ಲ. ಅಂದ್ರೆ? ನಂದರಾಣಿ, ನಿಮ್ಮ ಪುತ್ರನಿಗೆ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಅಂದ ಮೇಲೆ ಈ ಅಡಿಗೆಯನ್ನ ನಿಮ್ಮ ಕೈಯಾರೆ ನೀವೊಬ್ಬರೇ ಮಾಡೋದು ತುಂಬಾ ಅವಶ್ಯಕ. ಯಾರ ಸಹಾಯನೂ ಇಲ್ಲದೆ ಅಡಿಗೆ ಪದಾರ್ಥಗಳನ್ನ ಬೇರೆ ಯಾರು ಮುಟ್ಟಿರಬಾರ್ದು. ಇಲ್ಲ ಅಂದ್ರೆ ಈ ಭೋಜನದಿಂದ ಏನೂ ಒಳ್ಳೇದಾಗಲ್ಲ. ನನ್ನ ಕ್ಷಮಿಸಿ ಬ್ರಹ್ಮದೇವ. ಈ ಅಜ್ಞಾನಿಗೆ ಅದೆಲ್ಲ ತಿಳಿಲೇ ಇಲ್ಲ. ಹಾಗಾದ್ರೆ ಇದರ ಅರ್ಥ ಈ ಬ್ರಾಹ್ಮಣ ಭೋಜನ ವ್ಯರ್ಥ ಆಯ್ತಾ? ಅಷ್ಟೇ ಅಲ್ಲ, ನಿಮ್ಮ ಪುತ್ರನ ಜೀವನದಲ್ಲಿ ಕಷ್ಟಗಳು ಮತ್ತೆ ಮತ್ತೆ ಬರುತ್ತವೆ. ನನ್ನ ಕ್ಷಮಿಸಿ ಬ್ರಹ್ಮದೇವ. ನನ್ನಿಂದ ದೊಡ್ಡ ತಪ್ಪಾಗೋಗಿದೆ. ಈಗ ನೀವೇ ಹೇಳಿ, ಈ ತಪ್ಪನ್ನ ನಾನು ಹೇಗೆ ಸರಿ ಮಾಡ್ಕೊಳ್ಳೋದು? ನಂದರಾಣಿ, ನೀವು ನಿಜವಾಗಲೂ ನಿಮ್ಮ ಪುತ್ರನನ್ನು ರಕ್ಷಿಸಬೇಕಿದ್ರೆ ಮತ್ತೆ ಈ ಅಡಿಗೆಯನ್ನ ನೀವೇ ಸಿದ್ಧ ಮಾಡಿ. ಕೇವಲ ನೀವು ನಿಮ್ಮ ಕೈಯಾರೆ, ಯಾರ ಸಹಾಯನೂ ಇಲ್ಲದೆ ನೀವೇ ಹೋಗಿ ಯಮುನೆಯಿಂದ ನೀರು ತರಬೇಕು. ನೀವೇ ಹಸುಗಳ ಹಾಲು ಕರಿಬೇಕು. ನೀವೇ ಒಲೆ ಉರಿಸ್ಬೇಕು. ಎಲ್ಲ ಅಡಿಗೆಯನ್ನ ನಿಮ್ಮ ಕೈಯಾರೆ ಸಿದ್ಧ ಮಾಡಬೇಕು. ಆಗ್ಲೇ ಈ ಭೋಜನ ನಾವು ಸ್ವೀಕರಿಸೋದು.